30,000 ಕೋಟಿ ಕಾರಣನಾ? ಮಂತ್ರಿಗಿರಿ ಲಾಬಿಯ ಹಿಂದಿದೆ 30,000 ಕೋಟಿಯ ಮ್ಯಾಟ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ 30,000 ಕೋಟಿ ಹಿಂದಿನ ಅಸಲಿ ಸತ್ಯ ಏನು ಅನ್ನೋದು. ಬಳ್ಳಾರಿ ಉಸ್ತುವಾರಿಯ ಹಿಂದಿದೆ 30,000 ಕೋಟಿ ರೂಪಾಯಿಯ ಮ್ಯಾಟ್ರು. ಅಷ್ಟಕ್ಕೂ 30,000 ಕೋಟಿಗೂ ಮಂತ್ರಿಗಿರಿಗೂ ಇರುವಂತಹ ನಂಟೇನು? ಇದಕ್ಕೆ ಬೇಕಾಗಿರುವಂತಹ ಸಂಬಂಧಪಟ್ಟಂತಹ ಕಂಪ್ಲೀಟ್ ಮಾಹಿತಿ ನ್ಯೂಸ್ 18 ಕನ್ನಡಕ್ಕೆ ಸಿಗ್ತಾ ಇದೆ. ಕನ್ನಡದಲ್ಲಿ ಅಂದ್ರೆ ಯಾವ ರೀತಿಯಾಗಿ ನ್ಯೂಸ್ 18 ಕನ್ನಡ ನಿಮ್ಗೆ ಸುದ್ದಿಯನ್ನ ಕೊಡ್ತಾ ಇದೆ ಅನ್ನೋದನ್ನ ನೀವು ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಮಂತ್ರಿಗಿರಿಯ ಹಿಂದೆ 30,000 ಕೋಟಿ ರೂಪಾಯಿಯ ಮ್ಯಾಟ್ರ್ ಇದೆ ಅನ್ನೋದಾದ್ರೆ ಏನದು ಅಂದ್ರೆ, ಗಣಿಗಾರಿಕೆಯಿಂದ ಪ್ರತಿ ವರ್ಷ ರಾಜಸ್ವ ಸಂಗ್ರಹ ಆಗುತ್ತೆ. 30 ವರ್ಷದಲ್ಲಿ 30,000 ಕೋಟಿ ಸಂಗ್ರಹ ಆಗುತ್ತೆ. ಹಾಳಾದ ಪ್ರದೇಶಗಳ ಅಭಿವೃದ್ಧಿಗೆ ಈ ಹಣವನ್ನ ಸೀಮಿತವನ್ನಾಗಿ ಇಡಲಾಗಿದೆ. ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಪರಿಸರದಲ್ಲಿ ಮರುಸ್ಥಾಪನೆ ಅಂದ್ರೆ 30,000 ಕೋಟಿ ಹಣ ಬಳಕೆ ಹೇಗೆ ಅಂತ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನ ಹೇಳಿತ್ತು. ಗಣಿಗಾರಿಕೆಯಿಂದ ಪ್ರತಿ ವರ್ಷ ರಾಜಸ್ವ ಸಂಗ್ರಹ ಆಗುತ್ತೆ. 3 ಜಿಲ್ಲಾಡಳಿತದಿಂದ ಸುಪ್ರೀಂಗೆ ವರದಿ ಸಲ್ಲಿಕೆ ಆಗಿದೆ. ಹಣದ ಬಗ್ಗೆ ನಿಗಾ ಇಡೋದಕ್ಕೆ KMERC ರಚನೆ ಮಾಡಿದೆ ಸುಪ್ರೀಂ ಕೋರ್ಟ್. ಈ KMERC ಅನ್ನೋದು ಕರ್ನಾಟಕ ಗಣಿಗಾರಿಕೆ ಪರಿಸರ ಮರುಸ್ಥಾಪನೆಯ ನಿಗಮ ಆಗಿದೆ. ಚಿತ್ರದುರ್ಗ, ಬಳ್ಳಾರಿ, ತುಮಕೂರು ಹೀಗೆ 3 ಜಿಲ್ಲೆಗಳಲ್ಲೂ ಕೂಡ ಈ ಸ್ಥಾಪನೆಯಾಗಿದೆ ಈ ಕೇಂದ್ರ. 30,000 ಕೋಟಿ ಹಣ ಬಳಕೆ ಹೇಗೆ ಅಂತ ಸುಪ್ರೀಂ ಕೋರ್ಟ್ ವರದಿಯನ್ನ ಕೇಳಿದೆ. 3 ಜಿಲ್ಲೆಗಳ ಪುನರುಜ್ಜೀವನಕ್ಕೆ 30,000 ಕೋಟಿ ರೂಪಾಯಿ ಸಂಗ್ರಹ ಆಗಿದೆ. ಮೊದಲ ಹಂತದಲ್ಲಿ 20,000 ಕೋಟಿಯನ್ನ ಬಿಡುಗಡೆಯನ್ನ ಮಾಡಲಾಗಿದೆ. 20,000 ಕೋಟಿಯಲ್ಲಿ ಬಳ್ಳಾರಿಯ ಪಾಲಿರೋದು 75%. ತುಮಕೂರು, ಚಿತ್ರದುರ್ಗದ ಪಾಲು 7,000 ಕೋಟಿ ರೂಪಾಯಿಗಿದೆ. ಅಂದ್ರೆ ಅಧಿಕ ಪಾಲಾಗಿರೋದು ಇಲ್ಲಿ ಬಳ್ಳಾರಿಯ ಪಾಲು. ಏಕೆಂದ್ರೆ 75% ನಷ್ಟು ಪಾಲಿದೆ 20,000 ಕೋಟಿ ಹಣದಲ್ಲಿ ಅನ್ನೋ ವಿಚಾರಕ್ಕಾಗಿಯೇ ಬಳ್ಳಾರಿ ಉಸ್ತುವಾರಿ ಸಚಿವ ಸ್ಥಾನಕ್ಕಾಗಿ ಈ ರೀತಿಯಾದಂತಹ ಕಿತ್ತಾಟ. 13,000 ಕೋಟಿ ಬಳಕೆಗೆ ಜನಪ್ರತಿನಿಧಿಗಳು ಈಗಾಗಲೇ ರೆಡಿಯಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ DC ಸಹಿಗೆ ಹೆಚ್ಚು ಇಲ್ಲಿ ಬೆಲೆ ಇದೆ. ಮಂತ್ರಿ ಸ್ಥಾನಕ್ಕೆ ಬಳ್ಳಾರಿ ನಾಯಕರಲ್ಲಿ ಈಗ ಭಾರಿ ಪೈಪೋಟಿ ಶುರುವಾಗಿರೋದಕ್ಕೆ ಇದೇ ಪ್ರಮುಖ ಕಾರಣ. ಡಿಸೆಂಬರ್ ಒಳಗಡೆ 20,000 ಕೋಟಿ ಬಿಡುಗಡೆ ಆಗಬಹುದು. ಇದರಲ್ಲಿ ಬಳ್ಳಾರಿಗೆ 13,000 ಕೋಟಿ ರಿಲೀಸ್ ಆಗುತ್ತೆ. 13,000 ಕೋಟಿಯನ್ನ ಬಳಕೆ ಮಾಡೋದಕ್ಕೆ ಜನಪ್ರತಿನಿಧಿಗಳ ಸಹಿ ಇಲ್ಲಿ ಅಗತ್ಯವಾಗಿ ಬೇಕಾಗಿದೆ. ಅದರಲ್ಲಿ ಜಿಲ್ಲಾ ಉಸ್ತುವಾರಿ ಹಾಗೇನೆ DC ಸಹಿಗೆ ಹೆಚ್ಚು ಮಹತ್ವ ಇದೆ. ಹೀಗಾಗಿ ಮಂತ್ರಿ ಸ್ಥಾನಕ್ಕಾಗಿ ಬಳ್ಳಾರಿ ನಾಯಕರಲ್ಲಿ ಭಾರಿ ಪೈಪೋಟಿ ಇದೆ. ಕೇವಲ ಮಂತ್ರಿ ಸ್ಥಾನ ಮಾತ್ರ ಅಲ್ಲ, ಬಳ್ಳಾರಿ ಉಸ್ತುವಾರಿ ಸಚಿವನಾಗುವಂತ ಆಸೆಯನ್ನ ಇಟ್ಕೊಂಡಿದ್ದಾರೆ. ಅಂದ್ರೆ ಇರುವಂತಹ 20,000 ಕೋಟಿಯಲ್ಲಿ 20,000 ಕೋಟಿ ಬಿಡುಗಡೆಯಾದ್ರೆ ಅದರಲ್ಲಿ ಹೆಚ್ಚು ಪರ್ಸೆಂಟ್ ಬಳ್ಳಾರಿಗೆ ಇದೆ. ಅಂದ್ರೆ 75% ನಷ್ಟು ಹಣ ಬಳ್ಳಾರಿಗೆ ಮೀಸಲಿರಿಸಿರೋದ್ರಿಂದ ಈ ಕಾರಣಕ್ಕಾಗಿ ಬಳ್ಳಾರಿಯಲ್ಲಿ ಮಂತ್ರಿಗಿರಿ ಕಿತ್ತಾಟ ಶುರುವಾಗಿದೆ. ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಬಳ್ಳಾರಿ ರಿಪೋರ್ಟರ್ ಶರಣು ಹಂಪಿ. ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗ ಮಂತ್ರಿಗಿರಿಗಾಗಿ ಬಳ್ಳಾರಿಯಲ್ಲಿ ನಾಯಕರ ನಡುವೆ ಕಿತ್ತಾಟ ಶುರುವಾಗಿದೆ ಅಂದ್ರೆ ಪ್ರಮುಖವಾಗಿ ಯಾವ್ಯಾವ ನಾಯಕರಲ್ಲಿ ಕಿತ್ತಾಟ ಶುರುವಾಗಿದೆ, ಅಸಲಿ ಕಾರಣ ಏನು ಅನ್ನೋದನ್ನ ನ್ಯೂಸ್ 18 ಕನ್ನಡ ಕೂಡ ರಿವೀಲ್ ಮಾಡ್ತಾ ಇದೆ. ಯಾಕೆಂದ್ರೆ 30,000 ಕೋಟಿ ಹಿಂದಿದೆ ಇದರ ಉದ್ದೇಶದ ಹಿಂದೆ ಅನ್ನುವಂತ ಮಾಹಿತಿ ಇರೋದಾದ್ರೆ ಯಾವ ರೀತಿಯಾದಂತಹ ಕಿತ್ತಾಟ, ಏನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ? ಪ್ರತಿಮಾ, ಸಹಜವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಹತ್ವಾಕಾಂಕ್ಷೆ ಇರ್ತದೆ. ಪ್ರತಿಯೊಬ್ಬ ಶಾಸಕರು ಕೂಡ ಸಚಿವರಾಗಬೇಕು ಅಂತ ಹೇಳಿ ಬಯಸ್ತಾರೆ. ಆದ್ರೆ ಬಳ್ಳಾರಿ ಜಿಲ್ಲೆಯಲ್ಲಿ ಈ ಬಾರಿ ಸಚಿವರಾಗ್ಲಿಕ್ಕೆ ಬಹಳಷ್ಟು ಸಾಕಷ್ಟು ರೀತಿಯಾದಂತಹ ಪೈಪೋಟಿ ನಡೆಸ್ತಾ ಇದ್ದಾರೆ. ಅದು ಸದ್ಯದ ರಾಜಕೀಯ ಪ್ರಾಸನದಲ್ಲೂ ಕೂಡ ಗೊತ್ತಾಗ್ತಾ ಇದೆ. ಬೆಳಗಾವಿ ನಂತರ ಬಳ್ಳಾರಿಯಲ್ಲಿ ಇಲ್ಲಿರುವಂತ 5 ಶಾಸಕರು, ಪಂಚ ಪಾಂಡವ ರೀತಿ ಇರುವಂತಹ 5 ಶಾಸಕರು ಕೂಡ ನಾನು ಹೇಗಾದ್ರೂ ಮಾಡಿ ಸಚಿವರು ಆಗ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಬಂಡಾಯ ಎದ್ದೇಳುವಂತ ಸಾಧ್ಯತೆನೂ ಕೂಡ ಇದೆ. ಈ ಹಿಂದೆನೂ ಕೂಡ ಇದುವರೆಗೂ ಕೂಡ ಒಂದೇ ಒಂದು ತುಟಿಪಿಟಿಕ್ಕಾಗಿ ಮಾತಾಡದೇ ಇರುವಂತ ಬಳ್ಳಾರಿಯ ಸಂಡೂರಿನ ಶಾಸಕ, 3 ಬಾರಿ ಗೆದ್ದಂತ ಕಾಂಗ್ರೆಸ್ನ ಶಾಸಕ ತುಕಾರಾಮ್ ಅವರು ಬಂಡಾಯವನ್ನೆದ್ರು. ಏನು ನಾಗೇಂದ್ರ ಅವರ ವಿರುದ್ಧವಾಗಿ ನಾವು ಏನು ಅವರು ಪರವಾಗಿ ಪ್ರಯತ್ನ ಮಾಡ್ತಾ ಇದ್ರು ರಮೇಶ್ ಜಾರಕಿಹೊಳಿ ಅವರು. ಇದು ಈ ರೀತಿಯಾದಂತ ಹೇಳಿಕೆ ನೀಡೋದು ಸರಿಯಲ್ಲ. ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತೇಳಿ
ಬಹಿರಂಗವಾಗಿ ನ್ಯೂಸ್ 18 ಕನ್ನಡಕ್ಕೆ ಅವರು ಪ್ರತಿಕ್ರಿಯೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ಇದಕ್ಕೆ ಪ್ರಮುಖ ಕಾರಣ ಸಚಿವ ಸ್ಥಾನ ಅಂದ್ರೆ ಅಧಿಕಾರ ಸಿಗಬೇಕು ಅನ್ನೋದು ಮೇಲ್ನೋಟಕ್ಕೆ ಕಂಡು ಬಂದ್ರೆ, ಆದ್ರೆ ಇಲ್ಲಿಯ ಒಳಗಡೆ ಹೂರಣನೆ ಬೇರೆ ಇದೆ ಪ್ರತಿಮೆ. ಯಾಕಂದ್ರೆ ಬಳ್ಳಾರಿ ಜಿಲ್ಲೆ ಹೇಳ್ಕೊಳ್ಳೇನೆ ಅಕ್ರಮ ಗಣಿಗಾರಿಕೆಗೆ ಸಾಕಷ್ಟು ಹೆಸರುವಾಸಿ. ಇಲ್ಲಿಯ ಗಣಿಗಾರಿಕೆಯಿಂದ ಒಂದೇ ದಿನಕ್ಕೆ ಕೋಟ್ಯಂತರ ರೂಪಾಯಿ ಶ್ರೀಮಂತರಾದಂತರು ಇದ್ದಾರೆ ಮತ್ತು ಕೋಟ್ಯಂತರ ರೂಪಾಯಿಯನ್ನು ಕೂಡ ಕಳ್ಕೊಂಡಂತವರು ಕೂಡ ಇದ್ದಾರೆ. ಈ ಕಾರಣಕ್ಕಾಗಿ ಏನ್ ಗಣಿ ಹಣದಿಂದ ಬಂದಂತ ಹಣ ಏನಿದೆ ಇದು ಕೋಟಿ 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 ಮೀರ್ತಾ ಇದೆ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 30,000 ಕೋಟಿ ರೂಪಾಯಿ ಇದೆ. ಈ ಹಣದ ಹಿನ್ನೆಲೆಯಲ್ಲಿ ಸಚಿವ ಸ್ಥಾನ ಪಡೆದವರಿಗೆ, ಸಚಿವ ಸ್ಥಾನ ಯಾರು ಪಡಿತಾರೆ ಅವರು ಜಿಲ್ಲಾ ಉಸ್ತುವಾರಿ ಆಗ್ತಾರೆ ಸಹಜವಾಗಿ. ಈ ಮೂಲಕ ಬಳ್ಳಾರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಹಿಡಿತವನ್ನು ಯಾರು ಪಡಿತಾರೆ ಅವರು ಈ ಹಣದ ಬಗ್ಗೆನೂ ಕೂಡ ಕಣ್ಣಿಟ್ಟಿದ್ದಾರೆ ಅನ್ನೋದು ಪ್ರತಿಯೊಬ್ಬರು ಕೂಡ ಮಾತಾಡುವಂತ ಮಾಹಿತಿ. ಈ ಕಾರಣಕ್ಕಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 5 ಶಾಸಕರು, ಮೊದಲನೇದಾಗಿ ಸಂಡೂರಿನ ಶಾಸಕರಾದಂತ ತುಕಾರಾಮ್, ಹೊಸಪೇಟೆ ವಿಜಯನಗರ ಕ್ಷೇತ್ರದ ಶಾಸಕರಾದಂತ ಆನಂದ್ ಸಿಂಗ್, ಬಳ್ಳಾರಿ ಗ್ರಾಮಾಂತರ ಶಾಸಕರಾದಂತ ನಾಗೇಂದ್ರ, ಇನ್ನು ಹಗರಿಬೊಮ್ಮನಹಳ್ಳಿ ಶಾಸಕರಾದಂತ ಭೀಮಾ ನಾಯ್ಕ್ ಮತ್ತು ಮಾಜಿ ಸಚಿವರಾಗಿರುವಂತಹ ಹೂವಿನಡಗಲಿ ಶಾಸಕರಾದಂತ PT ಪರಮೇಶ್ವರ್ ನಾಯ್ಕ್, ಈ 5 ಶಾಸಕರು ಕೂಡ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಸಚಿವ ಸ್ಥಾನಕ್ಕಾಗಿ. ಒಂದು ವೇಳೆ ಸಚಿವ ಸ್ಥಾನ ಅವರಿಗೆ ಸಿಕ್ಕಿದ್ದೇ ಆದ್ರೆ ಸಹಜವಾಗಿ ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಿರಿ ಸಿಗ್ತದೆ. ಈ ಮೂಲಕ ಏನು ಮೈನಿಂಗ್ ನ ಹಣ ಏನಿದೆ, ಏನು ಅನುದಾನಕ್ಕಾಗಿ ಬಳಕೆ ಮಾಡಬೇಕಾಗಿದೆ, ಏನು R&R ಅಂದ್ರೆ ರಿಕ್ಲಮೇಷನ್ ರಿಹ್ಯಾಬಿಲಿಟೇಷನ್ ಅಂತೇಳಿ ಗಣಿ ಅದಿರು ಮಾರಾಟದಿಂದ ಬಂದಂತ 10% ಮಾರಾಟದಿಂದ ಬಂದಂತ ಇಲ್ಲಿವರೆಗೂ 30,000 ಕೋಟಿ ಹಣ ಸಂಗ್ರಹವಾಗಿದೆ. ಇದರಲ್ಲಿ ಈಗಾಗಲೇ ಜಿಲ್ಲಾಡಳಿತ 4 ಬಾರಿ ಪ್ರಸ್ತಾವನೆಯನ್ನು ಕೂಡ ಸಲ್ಲಿಸಿದೆ. ಇದು 4ನೇ ಬಾರಿ ಪ್ರಸ್ತಾವನೆ ಸಲ್ಲಿಸ್ತಾ ಇರೋದು. 13,000 ಕೋಟಿಯನ್ನ ಮೊದಲ ಹಂತವಾಗಿ ಬಿಡುಗಡೆ ಮಾಡಲಿಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ಇದು ಸಾಮಾನ್ಯ ಸಣ್ಣ ಮೊತ್ತ ಏನಲ್ಲ. ಈ ಮೊತ್ತದ ಮೇಲೆನೆ ಎಲ್ಲರ ಕಣ್ಣಿದೆ. ಈ ಹಣದಿಂದನೇ ಏನಾದ್ರೂ ಆಗ್ಬಹುದು ಅನ್ನೋದಕ್ಕೆ ಇದು ಉದಾಹರಣೆ ಆಗಿದೆ. ಕೇವಲ ಅಧಿಕಾರ ಸಿಗ್ತದೆ ಅನ್ನೋದು ಮೊದಲ ಹಂತದ ಮಾತಾದ್ರೆ ಇದರ ಒಳಗಡೆ ಏನು ಕೋಟಿಗಟ್ಟಲೆ ದುಡ್ಡೇನಿದೆ, ಗಣಿ ಹಣ ಏನಿದೆ, ಇದರ ಮೇಲೆನೆ ಮಂತ್ರಿಗಿರಿಗಾಗಿ 5 ಶಾಸಕರು ಕೂಡ ತಮಗೆ ಬೇಕಾದಂತ ರೀತಿಯಾಗಿ ಪ್ರಯತ್ನಗಳನ್ನ ಈಗಲೂ ಕೂಡ ಮುಂದುವರಿಸಿದ್ದಾರೆ. ಪ್ರತಿಮಾ, ಇನ್ನೊಂದು ವಿಚಾರ, ಶರಣು ಹಂಪಿ ಈಗಾಗಲೇ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿದೆ ನಾಗೇಂದ್ರ ಹಾಗೇನೆ ಆನಂದ್ ಸಿಂಗ್ಗೆ. ಸೊ ಈ ನಡುವೆಯೂ ಕೂಡ ಸಚಿವ ಸ್ಥಾನಕ್ಕಾಗಿ ಲಾಬಿಯನ್ನ ಶುರು ಮಾಡ್ತಾ ಇದ್ದಾರೆ. ಅದು ಕೂಡ ಮೊದಲ ಹಂತದಲ್ಲಿ ಬಿಡುಗಡೆಯಾಗುವ 20,000 ಕೋಟಿ ಹಣದಲ್ಲಿ 13,000 ಕೋಟಿ ಹಣ ಬಳ್ಳಾರಿ ಪಾಲಾಗುತ್ತೆ ಅನ್ನೋದಾದ್ರೆ ಇದನ್ನ ಯಾವ ರೀತಿಯಾಗಿ ಯುಟಿಲೈಸ್ ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕೆಲವೊಂದು ರೀತಿಯಾದಂತಹ ನಿರ್ಧಾರಗಳನ್ನ ಮಾಡ್ತಾರೆ. ಆದ್ರೆ ಈ 5 ಏನು ಶಾಸಕರಿದ್ದಾರೆ, 5 ಶಾಸಕರ ನಡುವಿನ ಜೊತೆಗೆ ಹೊರಗೆ ಅವರು ಮಾಡ್ತಾ ಇರುವಂತಹ ಲಾಬಿ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗಬಹುದು ಅಂತ ಅನ್ಸುತ್ತೆ? ಖಂಡಿತ ಪ್ರತಿಮೆ. ಯಾಕಂದ್ರೆ ಆ ಲಾಬಿಯ ಕಾರಣಕ್ಕಾಗಿ ಈ ರೀತಿಯಾದಂತ ಬಂಡಾಯಗಳು ವ್ಯಕ್ತವಾಗ್ತಿರೋದು. ನಾವು ಅದು ಈ ಹಿಂದೆ ಹೇಳದಂತನೂ ಕೂಡ ಸಂಡೂರಿನ ಶಾಸಕರು ಎಲ್ಲೂ ಕೂಡ ತಮ್ಮ ಪಕ್ಷದ ವಿರುದ್ಧವಾಗಿ ಎಲ್ಲೂ ಕೂಡ ಮಾತಾಡಿಲ್ಲ. ಆಮೇಲೆ ಬಂಡಾಯನ ಕೂಡ ವ್ಯಕ್ತಪಡಿಸಿಲ್ಲ. ಇದುವರೆಗೂ ಕೂಡ 3 ಬಾರಿ ಗೆಲುವು ಸಾಧಿಸಿದ್ದಾರೆ. ಆದ್ರೆ ಕಳೆದ ತಿಂಗಳು ಯಾವಾಗ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ರಮೇಶ್ ಜಾರಕಿಹೊಳಿ ಅವರು ಬ್ಯಾಟಿಂಗ್ ಮಾಡ್ತಾರೆ, ಕೂಡ್ಲೇನೆ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾರೆ. ಈ ರೀತಿಯಾದಂತ ಹೇಳಿಕೆ ನೀಡೋದು ಮತ್ತು ಯಾರೊಬ್ಬರ ಪರವಾಗಿ ಸಚಿವ ಸ್ಥಾನಕ್ಕೆ ಲಾಬಿ ನಡೆಸೋದು ಸರಿಯಲ್ಲ. ಅದು ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಆ ರೀತಿಯಾದಂತ ನಿರ್ಧಾರ ಮಾಡಬೇಕು ಹೊರತು ಮೂಲ ಕಾಂಗ್ರೆಸ್ ಇಂದ ಬಂದಂತವರಿಗೆ ಮೊದಲ ಆದ್ಯತೆ ಕೊಡಬೇಕು ಅಂತೇಳಿ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರೋದು ಮೂಲ ಕಾಂಗ್ರೆಸ್ ನಿಂದ ಬಂದಂತ ಶಾಸಕರಿಗೆ ಮೊದಲ ಆದ್ಯತೆ ನೀಡಬೇಕು ಅಂತೇಳಿ. ಆದ್ರೆ 2 ಶಾಸಕರೇನಿದ್ದಾರೆ ಬಿಜೆಪಿಯಿಂದ ಬಂದಂತವ್ರು, ಒಂದು ಆನಂದ್ ಸಿಂಗ್ ಮತ್ತು ನಾಗೇಂದ್ರ, ಅವರು ಪಕ್ಷೇತರ ಆಗಿದ್ರು ಕೂಡ ಬಿಜೆಪಿಯ ಜೊತೆಗೆ ಅವರ ಸಖ್ಯ ಇತ್ತು, ಶ್ರೀರಾಮುಲು ಜೊತೆ ಸಖ್ಯ ಇತ್ತು. ಈಗ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ, ಬಂದು ಮೊದಲ ಶಾಸಕರಾಗಿದ್ದಾರೆ. ಈಗ ಏಕಾಏಕಿಯಾಗಿ ಅವರು ಸಚಿವ ಸ್ಥಾನಕ್ಕೆ ಪ್ರಯತ್ನ ಮಾಡ್ತಿರೋದು ನುಂಗಲಾರ್ದ ತುತ್ತಾಗಿದೆ. ಇದೆಲ್ಲದಕ್ಕೂ ಕೂಡ ಪ್ರಮುಖ ಕಾರಣ ಆಗಿರೋದು. ನೀವು ಬೇರೆ ಜಿಲ್ಲೆಗಳು ನೋಡಿದ್ರೆ ಸಚಿವ ಸ್ಥಾನ ಸಿಕ್ಕರೆ ನಾವು ಏನಾದ್ರೂ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಬಹುದು ಅಂತ ಹೇಳಿ. ಆದ್ರೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಅನುದಾನವನ್ನು ತರೋದು ಕೂಡ ಸಾಕಷ್ಟು ಶತ ಪ್ರಯತ್ನ ಕೂಡ ಮಾಡಬೇಕಾಗ್ತದೆ. ಆದ್ರೆ ಬಳ್ಳಾರಿ ಜಿಲ್ಲೆ ಮಟ್ಟಿಗೆ ಆ ರೀತಿಯಾದಂತ ಪ್ರಯತ್ನಗಳು ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗಣಿ ಹಣ ಕೊಳಿತಾ ಇದೆ. ಆ ಹಣವನ್ನ ತೆಗೆದುಕೊಂಡು ಸರಿಯಾಗಿ ಬಳಕೆ ಮಾಡೋದು ಬೇಕು. ಈ ನಿಟ್ಟಿನಲ್ಲಿ ಸಚಿವರು ಆಗ್ಲಿಕ್ಕೆ ಬಳ್ಳಾರಿಯ ಶಾಸಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇನ್ನು ಏನು ಕೋರ್ಟ್ನ ಕಲಾಪದಲ್ಲಿ ಗೈರು ಹಾಜರಾದ ಹಿನ್ನೆಲೆಯಲ್ಲಿ ಅವರಿಗೆ
ವಾರೆಂಟ್ ಜಾರಿಯಾಗಿತ್ತು ನಾಗೇಂದ್ರ ಮತ್ತು ಆನಂದ್ ಸಿಂಗ್ ಅವರಿಗೆ. ಈಗ ಅದನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನ ಅಂದ್ರೆ ಹಾಜರಾಗಿ ಅದನ್ನ ಸರಿಪಡಿಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ಅವರ ಪ್ರಯತ್ನ ಇರೋದು ಸಚಿವರಾಗಬೇಕು. ಸಚಿವರಾದ್ರೆ ಆಟೋಮೆಟಿಕ್ ಆಗಿ ಬಳ್ಳಾರಿ ಜಿಲ್ಲೆಗೆ ಉಸ್ತುವಾರಿಯನ್ನ ಕೊಡ್ತಾರೆ. ಆ ಮೂಲಕ ನಾವು ಗಣಿ ಹಣದ ಮೇಲೆ ಕಣ್ಣಿಡಬಹುದು ಅನ್ನೋದು ಕೂಡ ಇಲ್ಲಿಯ ಪ್ರತಿಯೊಬ್ಬರು ಕೂಡ ಮಾತಾಡ್ಕೊಳ್ತಿರುವಂತದ್ದು. ಪ್ರತಿಮಾ, ಧನ್ಯವಾದ ಶರಣು ಹಂಪಿ ತಮ್ಮೆಲ್ಲ ಮಾಹಿತಿಗಾಗಿ.